ಕಣ್ಣು ಮುಚ್ಕೊಂಡು ಬಾ. ಕೈ ಹಿಡಿ ಮುಂದೆ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಎಲ್ರಿಗೂ ಹ್ಯಾಪಿ ಶಿವರಾತ್ರಿ. ಬ್ಯಾಕ್ಗ್ರೌಂಡ್ ತಗೋ, ಈ ಕಡೆ ತಗೋ. ಹಾಯ್ ಇವತ್ತು ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಇದೆ. ಅದಕ್ಕೆ ನಾನು ನಮ್ಮ ವೈಫಿಗೆ ಸರ್ಪ್ರೈಸ್ ಗಿಫ್ಟ್ ತಂದಿದ್ದೀನಿ. ಅವಳಿಗೆ ಗೊತ್ತಿಲ್ಲ, ಅವಳ ರಿಯಾಕ್ಷನ್ ಹೇಗಿರುತ್ತೆ ನೋಡೋಣ. ಅವಳಿಗೆ ಇಷ್ಟ ಅಂತ ಹಾಗೆ ಪಾನಿಪುರಿ ಕೂಡ ತಂದಿದ್ದೀನಿ. ಅವಳ ರಿಯಾಕ್ಷನ್ ಹೇಗಿರುತ್ತೆ ನೋಡೋಣ. ಬನ್ನಿ ಫ್ರೆಂಡ್ಸ್. ಬಾರು ನೋಡಿ ಫ್ರೆಂಡ್ಸ್, ಅವಳು ಮೊಬೈಲ್ ಕಾಲಲ್ಲಿ ಬ್ಯುಸಿ ಇದ್ದಾಳೆ. ಅವಳಿಗಂತೆ ಒಂದು ಗಿಫ್ಟು, ಡೈರಿ ಮಿಲ್ಕು, ಒಂದು ಸ್ಯಾರಿ ತಂದಿದ್ದೀನಿ. ಹಾಗೆ ಅವಳ ಫೇವ್ರೆಟ್ ಪಾನಿಪುರಿ. ಕಣ್ಣು ಮುಚ್ಕೊಂಡು ಬಾ. ಕಣ್ಣು ಮುಚ್ಕೊಂಡೆ, ಕಣ್ಣು ಮುಚ್ಚು. ಇಲ್ಲಿ ನಿಂತ್ಕೋ, ಇಷ್ಟೇ ನಿಂತ್ಕೋ. ಕಣ್ಣು ಓಪನ್ ಮಾಡಬಾರ್ದು. ಮೊಬೈಲ್ ಕೆಳಗಿಡು, ಆ ಕಡೆ ಸೈಡ್ಗೆ ಹಿಂದಕ್ಕೆ ಮೆಲ್ಲಕ. ಕಣ್ಣು ಕ್ಲೋಸ್. ಕೈ ಹಿಡಿ ಮುಂದೆ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ನೋಡು, ನೀನೇ ನೋಡು. ನಿಜ ಸರ್ಪ್ರೈಸ್. ಇದು ಎಷ್ಟು ವರ್ಷದ ಐತೇನ? ನಿನಗೆ ಹೆಂಗ್ ನೆನ್ಪಿರುತ್ತೆ ಹೇಳು? ಫಸ್ಟ್ ಟೈಮ್ ನೀನೇ ಸ್ವಂತ ಹೋಗಿ ಸೆಲೆಕ್ಷನ್ ಮಾಡಿ ತಗೊಂಡು ಬಂದಿರೋದು. ಇಷ್ಟ ಆಯ್ತಾ? ಇಷ್ಟ ಆಯ್ತು. ತಂದದ್ದು ದೊಡ್ಡ ಇಷ್ಟ ಆಯ್ತು ನನಗೆ. ವಾವ್, ಮಸ್ತ್. ಎಷ್ಟು ಬಿತ್ತು? ಪ್ರೀತಿ ಬೆಲೆ ಕಟ್ಟಕ್ಕಾಗಲ್ಲ. ಏನು ಸಡನ್ಲಿ ಗಿಫ್ಟ್ ಓಪನ್ ಮಾಡು. ಏನಿದು ನೋಡು, ಏನಿರ್ಬೋದು ಹೇಳಿ ನೋಡೋಣ ಫಸ್ಟು. ನನಗೇನೋ ಫೋಟೋ ಫ್ರೇಮ್ ಅನ್ಸಕ್ಕೆ. ನಂದಿರಲ್ಲ ಇಷ್ಟು ಜಲ್ದಿ ನಂದೇನು ಮಾಡ್ಸಕ್ ಸಾಧ್ಯ ಅದು. ನಂದಿರಲ್ಲ, ಯಾವುದೋ ಒಂದು ಫೋಟೋ ಫ್ರೇಮ್ ಐತೆ. ಬೇರೆ ಹುಡುಗಿದಿದೆ ಫೋಟೋ ಅದರಲ್ಲೇ. ನಾನು ಹಳೆ ಲವರ್ಸ್ ಎಲ್ಲರದು ಲಿಸ್ಟ್ ಮಾಡಿ ಯಾಕೆ ಒಂದು ಫ್ರೇಮ್ ಹಾಕ್ಸಿದ್ದೀನಿ. ನಮ್ಮ ಮಮ್ಮಿ ಬೇಕಾಗ್ಲೇ ಬರೋ ಟೈಮಿಗೆ ಫೋನ್ ಮಾಡಂತ ಹೇಳಿದ್ದೆ. ನಾನು ಕವರ್ ಚೆನ್ನಾಗಿ ತೆಗಿ ಫಸ್ಟು. ಈಗ ತೋರ್ಸು. ನನ್ನ ಫೋನ್ನಾಗಾರ ಮಾಡು, ನಿನ್ನ ಫೋನ್ನಾಗ ಕ್ಲಾರಿಟಿ ಬರಲ್ಲ. ಇಷ್ಟ ಆಯ್ತಾ? ನಿಜ ಇಷ್ಟ ಆಯ್ತು. ಖುಷಿನಾ? ಖುಷಿ, ಹ್ಯಾಪಿ. ಖುಷಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀಯಾ? ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಥ್ಯಾಂಕ್ ಯು ಮಮ್ಮಿ. ನಿಜ ಖುಷಿ ಆಗತ್ತೆ. ಇದು ಗೊತ್ತಾ, ಒಂಥರ ಸರ್ಪ್ರೈಸ್ ಗಿಫ್ಟ್. ಇನ್ನೊಂದೇನು ಇದೆ ಸರ್ಪ್ರೈಸ್. ಏನು? ಇನ್ನೊಂದು ಸರ್ಪ್ರೈಸ್ ಗಿಫ್ಟ್ ಇದೆ, ಅವಳಿಗೆ ಗೊತ್ತಿಲ್ಲ. ನೋಡಿ, ಇಲ್ಲಿ ತಗೋ, ನಿನ್ನ ಫೇವ್ರೆಟ್ ಪಾನಿಪುರಿ. ಜೂಮ್ ತೋರ್ಸ್ ನೋಡಿ. ಹ್ಯಾಪಿ ವ್ಯಾಲೆಂಟೈನ್ಸ್. ನಮ್ದು 12. ಥ್ಯಾಂಕ್ ಯು ಮಮ್ಮಿ. ನಾನು ನಮ್ಮ ಮಾಮಿ ಗಂಟು ಬಿದ್ದು 12 ವರ್ಷ ಆಯ್ತು. ಇದ್ರಾಗ ನೀನು ಇರ್ಬೇಕಿತ್ತು. ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ ಸ್ಯಾರಿ. ವಾವ್, ನೈಸ್ ಮಮ್ಮಿ. ನೋಡು ನೋಡು. ನಿಜ ಸರ್ಪ್ರೈಸ್ ಗೊತ್ತಾ? ಮತ್ತೆ ಗಿಫ್ಟ್ ಅಂದ್ರೆ ಸರ್ಪ್ರೈಸ್ ಅಂತಾರೆ. ಅಡ್ವಾನ್ಸ್ ಹೇಳಿ ಕೊಡ್ತಾರೆ.
ನೀನು ಅದಕ್ಕೆ ಲೇಟ್ ಮಾಡಿದೆ ನೀವು ಬರಕ್ ನಾನು ಅಂಗಡಿಯಾಗಿನ ಕೆಲಸ ಅದಾವೇನ ಅದಕ್ಕೆ ಲೇಟ್ ಮಾಡಕ್. ನಿಜ ಸ್ಯಾರಿನ ಸೂಪರ್ ಐತ್ ಮಾಮಿ. ಇಷ್ಟ ಆಯ್ತಾ? ಮಸ್ತ್ ಐತಿ ಕಾಂಬಿನೇಷನ್. ನಾವೆಲ್ಲ ಅವಾಗಲೇ ಹಂಗೆ, ಇವಾಗ ಕೇಳಬೇಕಾ? ನಾನು ಹೆಂಗಿರ್ಬೇಕು ಹಂಗೆ ಬರ್ಬೇಕು ಫೋಟೋದಾಗ ನೋಡಿ ಸ್ಯಾರಿ. ಫೋಟೋ ಫ್ರೇಮ್ ತೊಗೊಂಡು ಬಾ ಮಮ್ಮಿ. ಇವಾಗ ಮಲ್ಕೊಂಡು ಎದ್ದೀನಿ ನಾನು. ಅದೇ ಸನಿ ಹೊರಗಡೆ ಹೋಗಿದ್ದ ಕುಂತ್ಕೊಂಡಿದ್ದೆ ಅಷ್ಟೇ. ನಾನು ಚೆನ್ನಾಗೈತಾ? ಹಿಂಗೆ ಉಲ್ಟಾ ಇಟ್ಟು ತೋರಿಸ್ತೀನಿ. ಸೆಲ್ಫಿ ಕ್ಯಾಮ್ರಾ ಐತಿ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಮಧು ಅಂತ ನೀ ಪಾರು ಅಂತ ಹಾಕ್ಸ್ಬೇಕಿತ್ತಿಲ್ಲ, ಇನ್ನೂ ಖುಷಿ ಆಗ್ತಿತ್ತು ನನಗೆ. ನಮ್ಮ ಹಸ್ಬೆಂಡ್ ಫೋಟೋ ಫ್ರೇಮ್ ಕೊಟ್ಟಾರ ನೋಡ್ರಿ. ಸ್ಯಾರಿ ಒಂದು ಫೋಟೋ ಫ್ರೇಮ್. ಥ್ಯಾಂಕ್ ಯು ಮಮ್ಮಿ. ಚಾಕ್ಲೇಟ್ ಮರ್ತ್ಬಿಟ್ಟಿ ನೋಡು. ಇದೊಂದು ಚಾಕ್ಲೇಟ್ ನನ್ನ ಫೇವ್ರೆಟ್ ಚಾಕ್ಲೇಟ್. ಮಾಮಿ ನೀನು ಇದು ಗಿಫ್ಟ್ ಮಾಡಿದೆಲ್ಲ ಕಾಲೇಜ್ ಡೇಸ್ ನೆನ್ಪು ಬರಕತ್ತು. ಡೈರಿ ಮಿಲ್ಕ್ ಚಾಕ್ಲೇಟ್ ಅಂದ್ರೆ ಭಾಳ ಇಷ್ಟ. ಬರೋ ಟೈಮಿಗೆ ಒಂದೊಂದು ಚಾಕ್ಲೇಟ್ ಹಿಡ್ಕೊಂಡು ಬರ್ತಿದ್ದೆ. ಇವತ್ತೊಂಥರ ವ್ಯಾಲೆಂಟೈನ್ಸ್ ಡೇ ಸಡನ್ಲಿ ಗಪ್ಪಂದು ಬಂದಂಗಾಯ್ತು. ಜಸ್ಟ್ ಒಂದು ಫೋಟೋ ಎಡಿಟ್ ಮಾಡಿ ವಿಶ್ ಮಾಡಿದ್ದೆ ಅಷ್ಟೇ. ನನಗೆ ತುಂಬ ಇಷ್ಟ ಆಯಿತು. ಸನ್ನಿ ಆ್ಯಕ್ಚುಲಿ ಸನ್ನಿ ಪಕ್ಕದ ಮನೇಲಿ ಆಟ ಆಡಕ್ಕೆ ಹೋಗಿದ್ದೆ ಇಷ್ಟೊತ್ತು. ಅವನು ಇರಲಿಲ್ಲ. ಇವಾಗ ಬಂದು ಇಷ್ಟ ಆಯ್ತಾ ಸನ್ನಿ ನಿಂಗೆ ಫೋಟೋ? ಅಪ್ಪ ನನಗೆ ಕೊಟ್ಟಿದ್ದು ಸನ್ನು. ಆಟ ಆಡಕ್ ಹೋಗಿದ್ನಂತ ಅದ್ರೊಳಗಿಲ್ಲಂತ. ಇಲ್ಲ ನಿನ್ ಫೋಟೋ ತೆಗೆದಲ್ಲ ಕಣ. ನಿನ್ ಫೋಟೋ ತೆಗಿಯೋಣ ಅಲ್ಲ ಕಣ. ಅದನ್ನ ಬೇಡ. ತುಂಬ ಫ್ರೇಮ್. ನನಗೆ ಫ್ರೇಮ್ ಇಷ್ಟ ಅಂತ ಎಲ್ಲರೂ ಫ್ರೇಮೇ ಗಿಫ್ಟ್ ಕೊಟ್ಬಿಟ್ಟಿದ್ದಾರ. ನಂಗೆ ತುಂಬ ಇಷ್ಟ ಅಲ್ಲ, ಅದಕ್ಕೆ ನೋಡ್ರಿ ಮನೆ ತುಂಬ ಫ್ರೇಮ್ ಹಾಕೊಂಡು ಕುಂತ್ಕೊಂಡಿದ್ದೀನಿ ರೂಮಲ್ಲಿ, ಇಲ್ಲಿ. ಮತ್ತೀಗ ಇದೊಂದು ಎಕ್ಸ್ಟ್ರಾ ಫ್ರೇಮ್. ಇಡಕ್ಕೆ ಜಾಗ ಇಲ್ಲ ನಮ್ಮ ಮನೆಯಲ್ಲಿ. ಅಲ್ಲೇ ಇಡು. ಬಟ್ ನನಗೆ ಈ ಥರ ಗಿಫ್ಟ್ ಕೊಡ್ತಾರಲ್ಲ ಅದನ್ನು ಮುಚ್ಚಿ ಇಡಕ್ಕೆ ಇಷ್ಟ ಆಗಲ್ಲ. ಅವ್ರು ಪ್ರೀತಿಯಿಂದ ಇಷ್ಟ ಕೊಟ್ಟಿರ್ತಾರೆ. ನಾವು ಒಳಗಡೆ ಇಟ್ಕೊಂಡು ಬಿಡು. ಒಳಗಡೆ ಇಟ್ಕೊಂಡ್ರೆ ಚೆನ್ನಾಗಿ ಅನ್ಸಲ್ಲ ಅಲ್ವಾ? ಹಂಗಾಗಿ ಎಷ್ಟೇ ಆದ್ರೂ ಇಟ್ಕೊತೀನಿ. ಇದು ನಮ್ಮ ತಮ್ಮ ಕೊಟ್ಟಿರೋದು, ಇದು ನಮ್ಮ ಹಸ್ಬೆಂಡ್ ಫ್ರೆಂಡ್ಸ್ ಕೊಟ್ಟಿರೋದು, ಅದು ನಮ್ಮ ಹಸ್ಬೆಂಡೇ ಕೊಟ್ಟಿರೋದು, ಇದು ನಮ್ಮ ಅಕ್ಕ ಕೊಟ್ಟಿರೋದು, ನಮ್ಮ ಸಿಸ್ಟ್ರ್ ಕೊಟ್ಟಿರೋದು, ಇದೂ ನಮ್ಮ ಹಸ್ಬೆಂಡೇ ಕೊಟ್ಟಿರೋದು. ಇದು ಆ್ಯಕ್ಚುಲಿ ನಾನು ಮಾಡಿಸ್ಕೊಂಡಿರೋದು. ನನ್ನ ಫೇವ್ರೆಟ್ ಏನಂತಾರಲ್ಲ ಸೆಲ್ಫ್ ಗಿಫ್ಟ್ ನನ್ನದು. ಅಂದರೆ ನಮ್ಮ ಹಸ್ಬೆಂಡೇ ಮಾಡಿಸ್ಕೊಟ್ಟಿರೋದು, ಬಟ್ ನಾನು ಹೇಳಿದ್ದು ಮಾಡಿಸ್ಕೊಂಡು ಬಾ ಅಂತ ಹೇಳ್ಬಿಟ್ಟು. ಇನ್ನು ನಮ್ಮ ಆಂಟಿ ಕೊಟ್ಟಿರೋದು, ಮತ್ತು ನಮ್ಮ ಇನ್ನೊಬ್ಬರು ಸಿಸ್ಟರ್ ಕೊಟ್ಟಿರೋದು, ಅದು ಮತ್ತೆ ರೂಮಲ್ಲಿ ಹಾಕಿದ್ದೀನಿ. ಇದು ಬಂದ್ಬಿಟ್ಟು ನಮ್ಮ ಹಸ್ಬೆಂಡ್ ಫ್ರೆಂಡ್ ಬರ್ಡೇ ಗಿಫ್ಟ್ ಕೊಟ್ಟಿರೋದು. ಇವೆಲ್ಲಷ್ಟು ನನಗೆ ಯಾರಾದರೂ ಗಿಫ್ಟ್ ಕೊಡ್ತಾರಲ್ಲ ಅವ್ರ ಪಾಪ ಅಷ್ಟು ಖರ್ಚು ಮಾಡಿ ಖುಷಿಯಿಂದ ಕೊಟ್ಟಿರ್ತಾರೆ. ಅದನ್ನು ನಾನು ಒಳಗಡೆ ಇಟ್ಕೊಂಡು ಕೊಡೋಕೆ ನಂಗೆ ಇಷ್ಟ ಆಗಲ್ಲ. ಹಂಗಾಗಿ ಎಲ್ಲನೂ ಹಾಕಿರ್ತೀನಿ ನೋಡಿ. ಹಾಗಾಗಿ ನಮ್ಮ ಮನೆ ತುಂಬ ಫ್ರೇಮ್ಸ್ ಫುಲ್. ನಾನು ಇಷ್ಟಪಟ್ಟು ಮಾಡಿಸ್ಕೊಂಡಿರೋದಂದ್ರೆ ಅದೊಂದು ಫ್ರೇಮ್. ಹಾಯ್ ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಹ್ಯಾಪಿ ಶಿವರಾತ್ರಿ. ನಿನ್ನೆ ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಾನು ಕೂಡ ಇವತ್ತು ಹಬ್ಬ ಸೆಲೆಬ್ರೇಷನ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಮ್ಮ ಉತ್ತರ ಕರ್ನಾಟಕದ ಕಡೆ ಮಹಾಶಿವರಾತ್ರಿ ಹಬ್ಬನ ಸಾಯಂಕಾಲ ಆಚರಿಸ್ತೀವಿ ನಾವು. ಅಂದರೆ ಜಾಗರಣೆ ಮಾಡೋದು ವಿಶೇಷ ಹಿಡ್ಕೊಂಡು ಸಾಯಂಕಾಲ ಹಬ್ಬ ಸೆಲೆಬ್ರೇಷನ್ ಮಾಡ್ತೀವಿ. ಸದ್ಯಕ್ಕೆ ಇವತ್ತು ಬೆಳಗ್ಗೆ ಪೂಜೆ ಮಾಡಿದ್ದೀನಿ ಅಷ್ಟೇ. ಆ್ಯಂಡ್ ಇವತ್ತಿನ ಲಾಗ್ ಯಾವ ಥರ ಹೋಗುತ್ತೆ, ಯಾವ ಥರ ಸ್ವೀಟ್ಸ್ ಮಾಡ್ತೀವಿ ನಾವು ಹಬ್ಬಕ್ಕೆ, ಏನು
ವಿಶೇಷವಾಗಿ ಶಿವನಿಗೆ ಏನು ಇಷ್ಟ ಅದನ್ನೆಲ್ಲ ನಾನು ಯಾವ ಥರ ಪೂಜೆ ಮಾಡ್ತೀವಿ, ಉತ್ತರ ಕರ್ನಾಟಕದ ಕಡೆ ಹಬ್ಬ ಯಾವ ಥರ ಸೆಲೆಬ್ರೇಟ್ ಮಾಡ್ತಾರೆ ಅಂತೇಳಿ ಈ ವಿಡಿಯೋದಲ್ಲಿ ಎಲ್ಲನೂ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಎಲ್ಲೂ ನನ್ನ ಲಾಗ್ನ ಸ್ಕಿಪ್ ಮಾಡಿದೆ ನೋಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಪೂಜೆ ಆಯಿತು, ಬೆಳಗ್ಗೆನೇ ಎದ್ಬಿಟ್ಟಿದ್ದೆ. ಇವತ್ತು ಸಂಡೇ ಆಗಿರೋದ್ರಿಂದ ನೋಡಿ ಬೆಳಗ್ಗೆ ಪೂಜೆ ಮುಗಿಸ್ಕೊಂಡೆ. ಆ್ಯಂಡ್ ಪೂಜೆದು ಅಡುಗೆನ ರೆಡಿ ಮಾಡ್ಕೋಬೇಕು. ಸಾಯಂಕಾಲ ಆಗಿರೋದ್ರಿಂದ ನಿಧಾನಕ್ಕೆ ರೆಡಿ ಮಾಡ್ಕೊಂಡ್ರಾಯ್ತು ಅಂತೇಳಿ. ಸನ್ನಿದು ಸ್ಕೂಲ್ ಹಾಲಿಡೇ ಅಲ್ವಾ ಇವತ್ತು, ಪಕ್ಕದ ಮನೆಗೆ ಆಟ ಆಡೋಕೆ ಹೋಗಿದ್ದಾನೆ ಅವನಿಗೂ ಬೆಳಗ್ಗೆ ಚಪಾತಿ ಮಾಡಿ ಕೊಟ್ಟೆ, ತಿಂದು ಆಟ ಆಡೋಕೆ ಹೋಗಿದ್ದಾನೆ. ಇನ್ನು ನಿಧಾನಕ್ಕೆ ಅಡುಗೆ ಮಾಡ್ಕೋಬೇಕು. ಆ್ಯಂಡ್ ಸಾರಿ, ಸ್ವಲ್ಪ ಧ್ವನಿ ಏರುಪೇರಾಗಿದೆ. ಇವು ಕಡಲೆಬೇಳೆ, ಕಡಲೆಕಾಳು ಅಂತೀವಿ. ಇದನ್ನು ನೈವೇದ್ಯಕ್ಕೆ ಬೇಕಾಗುತ್ತಂತೇಳಿ 3 ತಾಸು ಮುಂಚೆನೇ ನೆನೆಯೋಕೆ ಇಟ್ಬಿಟ್ಟಿದ್ದೀನಿ. ಇವಾಗ ಒಂದು 3 ಅವರ್ಸ್. ಅದನ್ನು ಸಾಯಂಕಾಲ ಬೇರೆ ಅಲ್ವಾ ಪೂಜೆ ಮಾಡೋದು, ಅಷ್ಟೊತ್ತಿಗೆ ನೆನ್ಕೊಂಡ್ಬಿಡುತ್ತೆ. ಇವಾಗ ನಮಗೆ ನಾವು ಗಾರ್ಗಿ ಅಂತ ಮಾಡ್ತೀವಿ ಈ ಕಡೆ ಉತ್ತರ ಕರ್ನಾಟಕ ಕಡೆ. ಬೇರೆ ಕಡೆ ನನಗೆ ಗೊತ್ತಿಲ್ಲ ಏನು ನೈವೇದ್ಯಕ್ಕೆ ಬಳಸ್ತಾರೆ ಅಂತೇಳಿ. ನಾವು ಮಹಾಶಿವರಾತ್ರಿ ದಿನ ಶಿವನಿಗೆ ಫೇವ್ರೇಟ್ ಆದ ಒಂದು ನೈವೇದ್ಯನ ಮಾಡ್ತೀವಿ, ಗಾರ್ಗಿ ಅಂತೇಳಿ ಸ್ವೀಟು. ತುಂಬ ಸಿಂಪಲ್ ರೆಸಿಪಿ. ಅದನ್ನು ನಾವು ಶಿವನಿಗೆ ನೈವೇದ್ಯಕ್ಕಂತ ವಿಶೇಷವಾಗಿ ಮಾಡ್ತೀವಿ. ಅದನ್ನು ನಾನು ಇವತ್ತು ಮಾಡ್ತಾಯಿದ್ದೀನಿ. ಯಾವ ಥರ ಮಾಡೋದಂತ ನಿಮ್ಗೆ ಎಲ್ರಿಗೂ ಶೇರ್ ಮಾಡ್ಕೊತೀನಿ. ಬನ್ನಿ ಇವತ್ತಿನ ರೆಸಿಪಿನ ಕಂಟಿನ್ಯೂ ಮಾಡೋಣ. ಮೊದಲಿಗೆ ಇಲ್ಲಿ 1 ಕಪ್ಪು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, 1 ಕಪ್ಪು ಬೆಲ್ಲದ ಪೌಡ್ರು ತೊಗೊಂಡಿದ್ದೀನಿ. ನೀವು ಬೆಲ್ಲ ಕೂಡ ತೊಗೋಬೋದು ಚೆನ್ನಾಗಿ ಕುಟ್ಟಿ. ಇಲ್ಲಿ ಒಂದು 3 ಏಲಕ್ಕಿ ತೊಗೊಂಡಿದ್ದೀನಿ, 1 ಕಪ್ಪು ನೀರು ತೊಗೊಂಡಿದ್ದೀನಿ. ಇಷ್ಟು ಆದರೆ ಸ್ವೀಟ್ ರೆಡಿ ಆಗುತ್ತೆ ನೋಡಿ. ಆಮೇಲೆ ಸ್ವಲ್ಪ ಕರಿಯೋಕ್ಕೆ ಎಣ್ಣೆ ಬೇಕಾಗುತ್ತೆ. ಇದನ್ನು ಯಾವ ಥರ ರೆಡಿ ಮಾಡ್ಕೊಳ್ಳೋದಂತ ತೋರಿಸ್ತೀನಿ ಬನ್ನಿ. ಒಂದು ಕಡಾಯಿಗೆ ನಾರ್ಮಲಾಗಿ 1 ಗ್ಲಾಸ್ ಏನು ಎತ್ತಿಟ್ಕೊಂಡಿದ್ವಲ್ಲ ನೀರು ಹಾಕೋಬೇಕು. ಹಾಕೊಂಡ ತಕ್ಷಣ ಸ್ವಲ್ಪ ನೀರನ್ನ ಬೇಯಕ್ಕೆ ಬಿಟ್ಟು 1 ಕಪ್ಪು ಏನು ತೊಗೊಂಡಿದ್ವಲ್ವ ಬೆಲ್ಲನ ಹಾಕೋಬೇಕು ನೋಡಿ. ಇದು ಚೆನ್ನಾಗಿ ಕರಗಿಸ್ಬೇಕು. ಬೆಲ್ಲ ಕರಗೋವರೆಗೂ ಚೆನ್ನಾಗಿ ತಿರುಗಿಸ್ಕೋಬೇಕು. ಇನ್ನು ಈ ಕಡೆ ಏಲಕ್ಕಿ ತೊಗೊಂಡಿದ್ವಲ್ಲ ಅದನ್ನು ಕೂಡ ಕಡೆ ಕುಟ್ಕೊತೀನಿ. ಚೆನ್ನಾಗಿ ಕುದಿಯೋಕೆ ಬಿಡ್ಬೇಕು ನೋಡಿ. ಒಂದು ಸ್ವಲ್ಪ ಹೊತ್ತು ನೀರೆಲ್ಲ ಕರಗಬೇಕು, ಚೆನ್ನಾಗಿ ಇದಾಗಬೇಕಿದ್ದು ಬೆಲ್ಲ ಎಲ್ಲ ಕರಗಬೇಕು. ಬೆಲ್ಲ ಎಲ್ಲ ಕರಗೋ ತನಕ ಚೆನ್ನಾಗಿ ಕುದಿಸ್ಕೊಳ್ಳಿ. ಎಷ್ಟು ಕಲರ್ ಬಂದಿದೆ. ಇದು ಆರ್ಗ್ಯಾನಿಕ್ ಬೆಲ್ಲ ಆಗಿರೋದ್ರಿಂದ ಇಷ್ಟು ಕಲರ್ ಬಂದಿದೆ. ನಾರ್ಮಲ್ ಬೆಲ್ಲ ಆದರೆ ಬರೋ ಡೌಟ್ ಅನಿಸುತ್ತೆ. ಇದು ಚೆನ್ನಾಗಿ ಕಲರ್ ಬರುತ್ತೆ. ನನಗೆ ತುಂಬ ಇಷ್ಟ ಕೂಡ ಇದು ಬೆಲ್ಲದ ಪೌಡ್ರು. ಯಾವುದೇ ರೀತಿ ಸ್ವೀಟ್ಸ್ ಮಾಡಿದ್ರೂ ಇದರಲ್ಲೇ ಮಾಡ್ತೀನಿ. ಚೆನ್ನಾಗಿದೆ. ಸನ್ನಿಗೂ ಕೊಡಬೇಕಾದ್ರೆ ತುಂಬಾ ಒಳ್ಳೇದಿದೆ ಸ್ವೀಟು. ಮಕ್ಕಳು ಏನಾದರೂ ಸ್ವೀಟ್ ಕೇಳಿದ್ರು ಕೂಡ ಕೊಡ್ಬೋದು. ಇನ್ನು ಏಲಕ್ಕಿ ತೊಗೊಂಡಿದ್ನಲ್ವ ಅದನ್ನು ಹಾಕ್ತಾ ಇದ್ದೇನೆ ನೋಡಿ. ಇದರೊಳಗೆ ಕುಟ್ಟಿ ಪುಡಿ ಮಾಡಿ ಇದೆಲ್ಲ ಹಾಕಿ ಇದು ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕು. ಕುದಿ ಬರೋವರೆಗೆ ಹೀಗೆ ಇದು ಮಾಡ್ಕೋಬೇಕು. ಗಮ್ ಅಂತ ಸ್ಮೆಲ್ ಬರ್ತಾ ಇದೆ. ಇವಾಗ ನಾವೇನೋ 1 ಕಪ್ಪು ಗೋಧಿ ಹಿಟ್ಟು ಎತ್ತಿಟ್ಕೊಂಡಿದ್ವಲ್ವ ಅದನ್ನು ಹಾಕಿ ಅದು ಪಾಕ ಹಾಕಿ ನಾದ್ಕೋಬೇಕು. ನಾನು ಸ್ವಲ್ಪ ಮಾತ್ರ ಮಾಡ್ತಾ ಇದ್ದೀನಿ. ನೀವು ಕ್ವಾಂಟಿಟಿ ಎಷ್ಟು ಬೇಕಾಗುತ್ತೋ ಅಷ್ಟು ತಗೋಬೋದು ನೋಡಿ. ಇವಾಗ ಇದನ್ನು ತಗೊಂಡಿದ್ದೀನಿ ಪಾಕನ. ಚೆನ್ನಾಗಿ ನಾದ್ಕೋಬೇಕು. ಇದಕ್ಕೆ ಹಾಕ್ಕೊಂಡು ನಾದ್ಕೊಂಡಿದ್ದೀನಿ. ಇದನ್ನ ಲಟ್ಟಿಸಿ
ಎಣ್ಣೆಯಲ್ಲಿ ಕರಿಬೇಕು. ಇದೊಂದು 5 ನಿಮಿಷ ಆಗಲಿ. ನೆಕ್ಸ್ಟು ಮಣೆ ಮೇಲೆ ಹಾಕೊಂಡು ಚೆನ್ನಾಗಿ ನಾದ್ತಾ ಇದ್ದೀನಿ, ಹದಕ್ಕೆ ಬರಲಿ ಚೆನ್ನಾಗಿ ಅಂದ್ಬಿಟ್ಟು. ತುಂಬ ಅಂದರೆ ತುಂಬಾ ಪಾನಕ ಇರೋದ್ರಿಂದ ಫುಲ್ ಜಿಡ್ಡಿ ಜಿಡ್ಡಿ ಆಗಿರುತ್ತೆ. ಅಂದರೆ ಚೆನ್ನಾಗಿ ಪಾನಕ ಸೇರ್ಕೊಂಡಿರುತ್ತಲ್ವ ಅದರಲ್ಲಿ, ತುಂಬ ಜಿಗಿ ಬಂದಿರುತ್ತೆ, ಆಣ ಬಂದಿರುತ್ತೆ. ಅದಕ್ಕೆ ಹಿಟ್ಟಿಗೆ ಚೆನ್ನಾಗಿ ಸ್ವಲ್ಪ ಎಣ್ಣೆನ ಮಣಿಗೆ ಹಚ್ಕೊಂಡು ಚೆನ್ನಾಗಿ ನಾದ್ಕೊಳ್ಳಿ, ಮೆದುವಾಗಿ ನಾದ್ಕೊಳ್ಳಿ. ನಾನು ಸ್ವಲ್ಪ ಮಾತ್ರ ಮಾಡ್ಕೊಂಡಿದ್ದೀನಿ. ನೀವು ನಿಮ್ಮ ಕ್ವಾಂಟಿಟಿಗೆ ತಕ್ಕಂತೆಯೇ ಬೆಲ್ಲ ಆ್ಯಂಡ್ ಗೋಧಿ ಹಿಟ್ಟನ್ನ ತಗೊಂಡು ಹಾಕೋಬೇಕಾಗುತ್ತೆ ನೋಡಿ. ಇಲ್ಲಿ ಈ ಥರ ಲಟ್ಟಿಸ್ಕೋಬೇಕು, ಏನು ಚಪಾತಿ ಲಟ್ಸ್ಕೊತೀವಲ್ಲ ಅದೇ ಥರನೇ. ಸ್ವಲ್ಪ ದಪ್ಪಗಿರಬೇಕು, ತೆಳ್ಳಗಾಗಬಾರ್ದು. ತೆಳ್ಳಗಾದರೆ ಚೆನ್ನಾಗಿ ಆಗಲ್ಲ, ದಪ್ಪಗಿದ್ರೆ ಬಾಯಲ್ಲಿ ಚೆನ್ನಾಗಿ ಬರುತ್ತೆ. ಈ ಥರ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಚಾಕುವಿಂದ ಸ್ಕ್ವೇರ್ ಮಾಡ್ಕೊಳ್ಳಿ, ಚೆನ್ನಾಗಿ ಶೇಪ್ನ ಕೊಟ್ಕೊಳ್ಳಿ. ನಾನು ಈ ಥರ ಚೆನ್ನಾಗಿರಲಿ ಅಂತೇಳಿ ಸ್ಕ್ವೇರ್ ಶೇಪಲ್ಲಿ ಹಾಕಿದ್ದೀನಿ. ತುಂಬಾ ಚೆನ್ನಾಗಿ ಬಂದವು. ಆಲ್ರೆಡಿ ಎಣ್ಣೆ ಕೂಡ ಚೆನ್ನಾಗಿ ಕಾದೋಗ್ಬಿಟ್ಟಿತ್ತು ನೋಡಿ. ಇದು ಸಿಂಪಲ್ ಟ್ರಿಕ್ ಅಂತಲೇ ಹೇಳ್ಬೋದು. ಅದರಲ್ಲಿ ಬೇರೆ ಸ್ವಲ್ಪ ಮಾಡ್ತಿರ್ಬೇಕಂದ್ರೆ ಬೇಗನೆ ಮುಗ್ದೋಗ್ಬಿಡುತ್ತೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಸ್ವಲ್ಪ ಸ್ಟಾರ್ಟಿಂಗಲ್ಲೆಲ್ಲ ಸೀದೋಗ್ಬಿಟ್ವು, ಯಾಕಂದರೆ ಎಣ್ಣೆ ನೋಡ್ತಲೇ ಕಾದ್ಕೊಂಡ್ಬಿಟ್ಟಿತ್ತು. ಲಾಸ್ಟ್ ಮೂಮೆಂಟಲ್ಲೆಲ್ಲ ಚೆನ್ನಾಗಿ ಬಂದ್ವು ನೋಡಿ. ನನಗಂತೂ ತುಂಬಾ ಇಷ್ಟ ಆಯಿತು. ಸ್ಪೆಷಲಿ ನಮ್ಮ ಹಸ್ಬೆಂಡಿಗಂತೂ ತುಂಬಾ ಇಷ್ಟ ಆಯಿತು. ನೋಡ್ತಿರ್ಬೋದು, ಈ ಥರ ಲೋ ಫ್ಲೇಮಲ್ಲಿ ಇಟ್ಟು ಈ ಥರ ಬೇಯಿಸ್ಕೋಬೇಕಾಗುತ್ತೆ ನೋಡಿ. ಫೈನಲ್ ಆಗಿ ಸ್ವೀಟ್ಸ್ ಈ ಥರ ಆಗಿದ್ದಾವೆ, ತುಂಬ ಕ್ರಿಸ್ಪಿ ಆಗಿದ್ದಾವೆ. ನಾವು ಇದಕ್ಕೆ ಗಾರ್ಗಿ ಅಂತ ಹೇಳಿ ಕರಿತೀವಿ. ಉತ್ತರ ಕರ್ನಾಟಕದ ಕಡೆ ಗಾರ್ಗಿ ಅಂತ ಹೇಳಿ ಕರೀತಾರೆ. ಇನ್ನು ಈ ಕಡೆ ನಾನು ಸಾಯಂಕಾಲ ಆಯಿತು, ಸ್ನಾನ ಗೀನ ಮಾಡಿಕೊಂಡು ಫ್ರೆಶ್ ಅಪ್ ಆದೆ ನೋಡಿ. ದೇವ್ರ ಪೂಜೆ ಮಾಡ್ತೀನಿ, ದೇವಸ್ಥಾನಕ್ಕೆಲ್ಲ ಹೋಗಿ ಬರ್ತೀನಿ ಅಂದ್ಬಿಟ್ಟು, ಹಾಗೆ ಬೇಡ ಅಂದ್ಬಿಟ್ಟು ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆಗೆಲ್ಲ ನೈವೇದ್ಯ ರೆಡಿ ಮಾಡಿ ಇಟ್ಕೊತಾ ಇದ್ದೆ. ಈ ಮಹಾಶಿವರಾತ್ರಿಗೆ ಎಲ್ಲ ಹಣ್ಣುಗಳನ್ನ ನೈವೇದ್ಯ ಇಡೋದ್ರಿಂದ ಎಲ್ಲ ಹಣ್ಣುಗಳನ್ನ ನಾನು ತೆಗೆದಿಟ್ಟು, ಇನ್ನು ಈ ಕಡೆ ಕಡಲೆಬೇಳೆ ನೆನ್ನಿಟ್ಟಿದ್ನಲ್ವ, ಕಡಲೆಕಾಳನ್ನ ಅದನ್ನು ನಾನು ಕುಕ್ಕರಿಗೆ ಹಾಕಿ ಒಂದು 5 ವಿಸಿಲ್ ಹೊಡೆಸ್ಕೊಂಡು ಬೇಯಿಸಿಟ್ಕೊಂಡಿದ್ದೆ ನೋಡಿ. ಆ ಕಾಳನ್ನ ನಾನು ಒಗ್ಗರಣೆ ಕೊಟ್ಕೊತಾ ಇದ್ದೀನಿ. ನಾರ್ಮಲ್ ಆಗಿ ಒಂದು 2 ಸ್ಪೂನ್ ಎಣ್ಣೆ ಆ್ಯಂಡ್ ಸಾಸಿವೆ, ಜೀರಿಗೆ, ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ. ಈರುಳ್ಳಿ ಎಲ್ಲನೂ ಕಂದು ಬಣ್ಣ ಬರೋವರೆಗೂ, ಕೆಂಪು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಅರಿಶಿನ, ಇನ್ನು ಖಾರ ಸ್ವಲ್ಪ ಮಾತ್ರ ಹಾಕ್ಕೋಬೇಕು. ಯಾಕಂದರೆ ನಾವು ಇದನ್ನು ಬಾಯಲ್ಲಿ ಅಂದರೆ ಏನು ನೆನೆಸ್ಕೊಳ್ಳೋದಕ್ಕಿಲ್ಲದೆ ಹಾಗೆ ತಿನ್ನೋವಂಥದ್ದು. ಚಪಾತಿಯಲ್ಲಿ, ರೊಟ್ಟಿಯಲ್ಲಿ ಆ ಥರ ಏನು ತಿನ್ನಲ್ಲ. ಇದನ್ನು ಕಾಳು ಐಟಮ್ನ ಒಂಥರ ಸೈಡ್ ಡಿಶ್ ಆಗಿ ತಿನ್ನುವಂಥದ್ದು, ಒಂಥರ ಸಲಾಡ್ ಥರ ತಿನ್ನುವಂಥದ್ದು ಇದು. ಹಾಗಾಗಿ ಸ್ವಲ್ಪ ಖಾರ ಕಮ್ಮಿ ಇದ್ದರೆ ಚೆನ್ನಾಗಿ ಬರುತ್ತೆ ಟೇಸ್ಟ್ ಬಾಯಲ್ಲಿ ಅಂದ್ಬಿಟ್ಟು ಸ್ವಲ್ಪ ಖಾರನ ಕಡಿಮೆ ಹಾಕ್ಕೊತಾ ಇದ್ದೀನಿ. ಇನ್ನೇನು ನಾನು ಕುಕ್ಕರಲ್ಲಿ ವಿಸಿಲ್ ಹಾಕ್ಸಿಟ್ಟಂಥ ಕಡಲೆಕಾಳನ್ನ ನಾನು ಇದರಲ್ಲಿ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತಿಂತಾ ಇದ್ದರೆ ಬಾಯಲ್ಲಿ ಈರುಳ್ಳಿ ಬರ್ತಾ ಇದ್ದರೆ ಒಂಥರ ಟೇಸ್ಟ್ ಇರುತ್ತೆ. ನೀವು ಕೂಡ ಮನೆಯಲ್ಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ. ಆಲ್ಮೋಸ್ಟ್ ಎಲ್ಲ ಉತ್ತರ ಕರ್ನಾಟಕದ ಕಡೆ ಮಹಾಶಿವರಾತ್ರಿಗೆ ಮಾಡುವಂಥ ರೆಸಿಪೀಸ್ ಇವು. ದೇವರಿಗೆ ಅಂತೂ ಮೇನ್ ನೈವೇದ್ಯಕ್ಕೆ ಬೇಕೇ ಬೇಕು. ಕಡಲೆಕಾಳಾಗಿರ್ಬೋದು, ಕರ್ಜಿಕಾಯಿ ಆಗಿರ್ಬೋದು. ಇನ್ನು ಸಾಯಂಕಾಲ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ. ಈ ಥರ ಹೊರಗಡೆ ಒಂದು ತಂಬಿಗೆ ಇಟ್ಟು ರಂಗೋಲಿ ಹಾಕಿ 2 ದೀಪ ಹಚ್ಚಿ ಪೂಜೆ ಮಾಡುವಂಥದ್ದು ನೋಡ್ತಿರ್ಬೋದು. ಇಲ್ಲಿ ನೈವೇದ್ಯ ಕೂಡ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸನ್ನಿನ ಕೂಡ ರೆಡಿ ಮಾಡಿಸಿ ಪೂಜೆಗೆ ಅವನು ಕೂಡ ಕೈ ಕಾಲು ಮುಖ ಎಲ್ಲ ತೊಳೆಸಿ ಪೂಜೆಗೆಲ್ಲ ಕರ್ಕೊಂಡು ಪೂಜೆ ಮಾಡಿಸ್ತಾ ಇದ್ದೆ. ಅವನ ಕೈಯಲ್ಲೂ ಕೂಡ ಅವನಿಗೆ ಫುಲ್ ಗ್ರೇಪ್ಸ್ ಮೇಲೆ ಕಣ್ಣು. ಆಯ್ತು ಸರಿಪ, ಪೂಜೆ ಮಾಡಿದ ಮೇಲೆ ಕೊಡ್ತೀನಿ ಅಂದ್ಬಿಟ್ಟು ಈ ಥರ ನೈವೇದ್ಯ ಮಾಡ್ತಾ ಇದ್ದೀನಿ ನೋಡಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ನೈವೇದ್ಯಗೆ ಈ ಥರ ಹಣ್ಣುಗಳು ಆ್ಯಂಡ್ ಕಾಳುಗಳಾಗಿರ್ಬೋದು, ಮೇನ್ ಈ ಥರ ಫ್ರೂಟ್ಸು, ಸ್ವೀಟು ಈ ಥರ ಎಲ್ಲ ನೈವೇದ್ಯಕ್ಕೆ ಇಡುವಂಥದ್ದು ಮಹಾಶಿವರಾತ್ರಿಗೆ. ಇನ್ನು ಉಪವಾಸ ಕೂಡ ಇರ್ತಾರೆ. ಉಪವಾಸ ಮಾಡಿದ ಮೇಲೆ ಒಂದು ಈಶ್ವರನ ಟೆಂಪಲ್ಗೆ ಹೋಗ್ಬಿಟ್ಟು ಅಲ್ಲಿ ಪ್ರಸಾದ ತಗೊಂಡು, ಆಶೀರ್ವಾದ ತಗೊಂಡು ಪ್ರಸಾದ ತಗೊತಾರೆ ನೋಡಿ. ಇದು ಈ ಥರ ಆಗಿತ್ತು. ನಾವು ಕೂಡ ಸಾಯಂಕಾಲ
ನಾವು ಕೂಡ ಸಾಯಂಕಾಲ ಈಶ್ವರನ್ ಟೆಂಪಲ್ಗೆ ಹೋಗಿ ಆಶೀರ್ವಾದ ತಗೊಂಡ್ ಬಂದ್ವಿ ನೋಡಿ. ತುಂಬಾ ಅಂದ್ರೆ ತುಂಬಾನೇ ರಶ್ ಇತ್ತು ಟೆಂಪಲ್. ಹಾಗೆ ಸನಿನ ಕರ್ಕೊಂಡು ಹೋಗಿದ್ವಿ. ಸ್ವಲ್ಪ ಆಶೀರ್ವಾದ ಎಲ್ಲ ತಗೊಂಡು ಕಾಯಿ ಎಲ್ಲ ಒಡಿಸ್ಕೊಂಡು ನಾನೇನು ಉಪವಾಸ ಇರ್ಲಿಲ್ಲ, ಸುಮ್ನೆ ಹಾಗೆ ಇವತ್ತು ಹಬ್ಬ ಅಲ್ವಾ ಹಂಗಾಗಿ ತುಂಬಾನೇ ಲೇಟ್ ಆಗಿತ್ತು ನಾವು ಹೋಗೋಷ್ಟಿಗೆ. ಅಂದ್ರೂ ಪರವಾಗಿಲ್ಲ ಹೋಗ್ ಬರೋಣ ಹಬ್ಬದ ದಿನ ಅಲ್ವಾ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಕೂಡ ಹೋಗಿದ್ವಿ. ಅಲ್ಲಿ ಒಂದ್ ಸ್ವಲ್ಪ ಹೊತ್ತು ಭಜನೆ ಆಗಿರ್ಬೋದು ಅಂಡ್ ಸಂಗೀತ ಕಾರ್ಯಕ್ರಮ ಎಲ್ಲಾನು ನಡೆದಿತ್ತು. ಸ್ವಲ್ಪ ಹೊತ್ತು ಕುಂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಒಂದು ಏನೋ ಒಂಥರ ಎಷ್ಟೇ ರಶ್ ಇರ್ಲಿ ನಾವು ಟೆಂಪಲ್ಗೆ ಹೋದಾಗ ಮನ್ಸು ಒಂಥರ ಬೇರೆನೆ ಫೀಲ್ ಕೊಡುತ್ತಲ್ವಾ, ಅದೇ ರೀತಿ ಒಂದ್ ಸ್ವಲ್ಪ ಹೊತ್ತು ಕುಂತು ಪ್ರಶಾಂತವಾಗಿತ್ತಲ್ವಾ ಹಂಗಾಗಿ ಒಂದ್ ಸ್ವಲ್ಪ ಹೊತ್ತು ಕುಂತ್ಕೊಂಡು ಮನೆ ಕಡೆ ಬಂದ್ವಿ ನೋಡಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.